ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತೇನಪ್ಪ ಅಂದರೆ ಚೂರು ಆಚೆ ಹೋಗಬೇಕು. ಕೆಳಗೆ ನಮ್ಮ ರಂಜಿತ್ತು ಮತ್ತು ನಮ್ಮನ್ನು ಕಾಯ್ತವ್ರೆ. ಬರೀ ಹೋಗೋಣ. ಅವ್ರ ಕ್ಯಾಮ್ರಾ ಮುಂದೆ ಬರಲ್ಲ. ಎಳ್ಳೀರು ಕೊಡ್ಸಲೇ ಮುಂದೆ ತೋಟ ಬಾ ಗಾಯ್ಸ್. ನೋಡ್ತಿರ್ಬೋದು ಈ ಮುಂದೆ ಕುಂತವನಲ್ಲ ಅವನದೇ ತೋಟ. ಈಗ ಎಳ್ಳೀರು ಕುಡಿಸ್ತಾನಂತೆ. ಬರೀ ನೋಡೋಣ. ನಾನೊಂದು 5 ಎಳ್ಳೀರು ಕುಡಿತೀನಿ. 5 ಕುಡಿಯೋಣಲ್ಲ. ಹೀಟ್ ಇರೋದೆಲ್ಲ ಒಂದೇ ಸತಿ ತಂಪಾಗ್ಬಿಡ್ದೆ. ಹೇಗೆ ಕೊಯ್ದಾಕಿಯ ನೋಡ್ತಿರ್ಬೋದು ಇವಂದೇ ತೋಟ. ಲವ್ ಬಂದಿದೆ. ಎಷ್ಟು ಕೋಟಿ ಆಸ್ತಿ ಐತಿ ನಿಮ್ಮ ಹತ್ರ? ಎಷ್ಟು ಕೋಟಿಗೆ ಬದುಕಿದ್ದೀರಾ? ನೋಡ್ತಿರ್ಬೋದು ಗೈಸ್, ಸುಳ್ಳು ಹೇಳ್ಬೇಡ್ದು. ಸುಮಾರು ಒಂದು 20 ಕೋಟಿ ಆಸ್ತಿ ಐತಿ ಇವ್ರ ಹತ್ರ. ನಾನು ಕೇಳಿದ್ದೀನಿ ನನಗೊಂದು ಕೋಟಿ ಕೊಡು ಅಂತ. ನೋಡ್ರಿ, ಇದೇ ಅವ್ರ ಮನೆ. ಇವಂದೇ. ನನಗೆ ಗೊತ್ತು ಏನಂತಾರೆ ಮಾಮ್ ಇದನ್ನ? ರೋಟಿ ಕಡ್ಡಿ ಅಂತಾರೆ ಅಂತೆ. ನಾವು ಇದೆಲ್ಲ ನೋಡಿಲ್ಲ. ಇದೆಲ್ಲ ನಮ್ದೆಲ್ಲ ಈ ಥರ ಎಲ್ಲ ತೋಟ ಇಲ್ಲ ಗಾಯ್ಸ್. ಅದಕ್ಕೆ ನೋಡೋಣ. ಎಮ್ಮೆ ನೋಡ್ರಿ, ಎಮ್ಮೆ ನೋಡ್ರಿ. ಎಮ್ಮೆ ಇವ್ರದೇ ಅನ್ಸುತ್ತೆ. ಯಾಕೆ ನಮ್ಗೆ ಎಳ್ಳೀರು, ಚಿಕ್ಕದ ಎಳ್ಳೀರು ಇವನಷ್ಟೇ ಇರೋದು. ಒಂದು ಕಿತ್ಬಿಟ್ರು ಕಡೆಗೂ ಬೇಡ ಅಂದ್ರೆ ಮೇಲತ್ತಾನೆ ಫ್ರೆಂಡ್ಸ್. ನೋಡ್ರಿ, ಇಂಥ ಫ್ರೆಂಡ್ಸ್ ಇರಬೇಕು. ಎಳ್ಳೀರು ಕುಡ್ಸೋಕ್ಕೆ ಅವನ ಜೀವ ಬಿಟ್ಟು ಮೇಲೆ ಹತ್ತಿ ಎಳ್ಳೀರು ಕೀಳ್ತಾವೆ ಗಾಯ್ಸ್. ಕೊನೆಗೂ ಎಳ್ಳೀರು ಕೊಟ್ಟ ಗೈಸ್. ಕೊನೆಗೂ ಎಳ್ಳೀರು ಕೊಟ್ಟವನೆ. ನೋಡೋಣ ಟೇಸ್ಟ್ ಹೆಂಗೈತೆ. ಚೆನ್ನಾಗಿದೆ ಗೈಸ್. ಇಲ್ಲಿಗೆ ಬಂದಿತ್ತು ಸಾಕಾಯ್ತು. ಈ ಮನೇಲಿ ಏನು ಊಟ ಮಾಡೋರು ನೋಡೋಣ. ಏನು ಊಟ ಇಲ್ವೇನಮ್ಮ? ಹಾಂ, ಎಲ್ಲಿ? ಬಟ್ ಏನಮ್ಮ ಹಬ್ಬ ಇದ್ದಿದ್ದು ಇವತ್ತು? ಹಿರಿಯರ ಪೂಜೆನ? ಹಾಂ ಹಾಂ, ನಮ್ಮ ಅತ್ತೆಯವ್ರ ಮನೆಯಲ್ಲಿ ಹಿರಿಯರ ಪೂಜೆ ಇತ್ತಂತೆ. ಅದರಿಂದ ಒಬ್ಬಟ್ಟು ತಂದಿದ್ರಂತೆ. ಗೈಸ್, ಒಬ್ಬಟ್ಟು ತಿಂದ್ಬಿಟ್ಟು ಸಿಗ್ತೇನೆ ಗೈಸ್. ಈಗ ನಾವು ಎಲ್ಲಿ ಬಂದಿರೋದು ಅಂದರೆ, ನಮ್ಮ ಬಾಯ್ಸ್ ಜೊತೆ ಎಷ್ಟೋ ದಿನ ಆಗಿತ್ತು ಕ್ರಿಕೆಟ್ ಆಡಿ. ಕ್ರಿಕೆಟ್ ಆಡೋಣ ಅಂದರು. ಸೊ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಓಕೆ ಗೈಸ್, ಈಗ ನಮ್ಮ ಫ್ರೆಂಡ್ ತೋಟದಿಂದ ಬಂದ್ವಿ. ಫುಲ್ ಟಯರ್ಡ್ ಆಗೈತೆ. ಈಗ ಜಸ್ಟ್ ಬಂದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಯಾರ್ಯಾರಿಗೆ ಇಷ್ಟ ಆಗೈತೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬೈ ಆ್ಯಂಡ್ ಟೇಕ್ ಕೇರ್.